ಅದು ರಾತ್ರಿ ಮಲಗಿರೋರೆಲ್ಲ ಪರ್ಮನೆಂಟಾಗಿ ಮಲಗಿಸ್ಬಿಟ್ಟವ್ರೆ. ಹೇ ವಾಟ್ಸಾಪ್ ಗಾಯ್ಸ್, ಮತ್ತೊಂದು ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಧನುಷ್ಕೋಡಿ ಮುಗೀತು. ಸೊ ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ, ಎಂಡ್ ಮಾಡಿದ್ದೆ. ಲಾಸ್ಟ್ ಲಾಗಲ್ಲಿ ಇಲ್ಲ ಎಂಡ್ ಮಾಡಿದ್ದೆ. ಸೊ ಮುಗಿಸ್ಕೊಂಡು ಇವಾಗ ಇನ್ನೊಂದು ಕಡೆ ಹೋಗ್ತಾಯಿದ್ದೀವಿ. ಸೊ ಏನಂದರೆ ಗೋಸ್ಟ್ ಟೌನ್ ಅಂತ ಕರೀತಾರೆ ಇಲ್ಲಿ ಧನುಷ್ಕೋಡಿ. ಅಂದರೆ ಗೋಸ್ಟ್ ಟೌನ್ ಅಂದರೆ ಗೋಸ್ಟ್ ಎಲ್ಲ ಇದೆ ಅಂತಲ್ಲ. ಸೊ ಕೂತ್ಕೊ, ಸಮಥಿಂಗ್ ಅದೆಷ್ಟು 53 ವರ್ಷ 54 ವರ್ಷ ಇದೆ, ಎಷ್ಟೋ ಇದೆ, ಸ್ಕ್ರೀನ್ ಮೇಲೆ ಬರುತ್ತೆ. ಆ ಟೈಮಲ್ಲಿ ದೊಡ್ಡ ಸುನಾಮಿ ಬಂದು ಆ ಊರನ್ನ ಫುಲ್ ಕಂಪ್ಲೀಟ್ ಕೊಚ್ಕೊಂಡು ಹೋಗಿದಂತೆ. ಸೊ ಯಾವ ರೇಂಜ್ ಕೊಚ್ಕೊಂಡು ಹೋಗಿದೆ ಅಂದರೆ, ಬನ್ನಿ ಅಲ್ಲೇ ಡೈರೆಕ್ಟಾಗಿ ಅಲ್ಲೇ ಹೋಗಿ ತೋರಿಸ್ತೀನಿ. ಅದು ರಾತ್ರಿ ಮಲಗಿರೋರೆಲ್ಲ ಪರ್ಮನೆಂಟಾಗಿ ಮಲಗಿಸ್ಬಿಟ್ಟವ್ರೆ ಈ ಪ್ರಕೃತಿ. ಸೊ ಆ ಮಲಗಿರೋರೆಲ್ಲ ಪರ್ಮನೆಂಟಾಗಿ ಮಲ್ಕೊಂಬಿಟ್ಟಿದ್ದಾರೆ ಪಾಪ. ಅದಲ್ಲದೆ ಟ್ರೈನ್ ಟ್ರ್ಯಾಕ್ ಕೂಡ ಐತಂತೆ, ಪೊಲೀಸ್ ಸ್ಟೇಷನ್ನು, ಒಂದು ಊರೇ ಇತ್ತು, ಊರೇ ಕಾಣೆ ಆಗೋಗಿದೆ. ಸೊ ಆ ರೇಂಜ್ಗೆ ಸುನಾಮಿ ಬಂದಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಗಾಯ್ಸ್, ಯಾವ ಥರ ಆಗಿರಬೇಡ ಅಂತ ಜಸ್ಟ್ ಥಿಂಕ್ ಮಾಡಿ. ಸೊ ಇನ್ನೂ ನಿಮ್ಗೆ ಅಲ್ಲಿ ಡೈರೆಕ್ಟ್ ಅಲ್ಲಿ ಹೋದಾಗ ಇನ್ನೂ ಕ್ಲಿಯರಾಗಿ ಹೋದಾಗದ ಹತ್ರ ಹೋಗಿ ತೋರಿಸ್ತೀನಲ್ಲ. ಸೊ ಆ ಚರ್ಚು, ಈ ಗಾಳಿ ಒಂದು ಸಿಕ್ಕಾಪಟ್ಟೆ ಗಾಳಿ ಅಂತ ಹೊಡಿತಿದೆ. ಆಕೆ ಲೆಫ್ಟಿಗೆ ಅಳ್ತಾ ಇದೆ. ನೀ ನೋಟವೆಲ್ಲ ನನ್ನೇ ಕಾಡುತ್ತೆ, ಈ ಗಾಳಿ ತುಂಬ ಹೊಡಿತಿದೆ ಅಲ್ಲ, ಏನು ಮಾಡೋಣ. ಅಯ್ಯೋ ದೇವಳ, ಹೆಲ್ಮೆಟ್ ಒಳಗಡೆ ಎಲ್ಲ ಗಾಳಿ ಬರ್ತೈತೆ. ಕ್ಲಾಸ್ ತೆಗೆದ್ರೆ ಹೆಂಗೆ ಹೊಡಿತಾ ಇದೆ ಗೊತ್ತಾ ಗಾಳಿ ಅಂತೂ, ಯಪ್ಪ ಸ್ವಾಮಿ. ಯಾರು ಅದು ಧನುಷ್ಕೋಡಿ ವಿಡಿಯೋ ನೋಡಿಲ್ಲ ಲಾಸ್ಟ್ ವಿಡಿಯೋದಲ್ಲಿ? ಸೊ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡ್ಕೊಂಬನ್ನಿ. ಸೊ ಕ್ರೇಜಿಯಾಗಿದೆ ಆ ವಿಡಿಯೋ ಅಂತೂ. ಸೊ ಲಾಸ್ಟ್ ಲಾಗ್ದು ಆ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಸೊ ಹೋಗಿ ನೋಡ್ಕೊಂಬನ್ನಿ ಪಟ್ ಅಂತ. ಸೊ ನೋಡ್ಬೋದು ಈ ಸೀನರೀಸು ಇದು ಎಲ್ಲ ಏನು ಕ್ರೇಜಿಯಾಗಿದೆ ಅಂತ. ಸಖತ್ ಇಷ್ಟ ಆಗ್ತಾ ಇರುತ್ತೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಅಲ್ಲಿ ನೀರೆಲ್ಲ ಆಟಾಡಿ ಫುಲ್ಲೆಲ್ಲ ಪ್ಯಾಂಟೆಲ್ಲ ಒಂದು ರೇಂಜ್ ಅರ್ಧ ಪ್ಯಾಂಟ್ವರೆಗೂ ಒದ್ದೆ ಮಾಡ್ಕೊಂಡಿದ್ವಿ. ಸುಮ್ಮನೆ ಶಾರ್ಟ್ಸ್ ಎತ್ಕೊಂಬಂದಿದ್ವಿ ನಾವು, ಆಟ ಆಡೋಣ ಅದು ಇದು ಅಂತೆಲ್ಲ. ಬಟ್ ಯಾಕೋ ಗೊತ್ತಿಲ್ಲ, ಆಡೋಕ್ಕೆ ಹೋಗಿಲ್ಲ. ಬನ್ನಿ ಸ್ಯಾಡ್ಲಿಂಗ್ ಮಾಡೋಣ. ನೋಡ್ಬೋದು ಲೆಫ್ಟಲ್ಲಿ ನೀರು, ರೈಟಲ್ಲಿ ನೀರು, ಸಮುದ್ರ, ಸೆಂಟ್ರಲ್ಲಿ ರೋಡು. ಬಾ 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 ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್. ಸೊ ಬನ್ನಿ ಗಾಯ್ಸ್, ಲೆಟ್ಸ್ ಗೋಸ್ಟ್ ಟೌನ್ಗೆ ಹೋಗೋಣ. ಸೊ ತುಂಬ ಕಾಯ್ತಾಯಿದ್ದೀನಿ ನಾನು, 5:10 ಆಯಿತು. ಸೊ ಇವರೆಲ್ಲ ಆಡ್ತಾಯಿದ್ರು, ಇನ್ನೂ ಬಿಟ್ಟಿಲ್ಲ ನಾನು ಇವ್ರನ್ನ. ಬನ್ನಿ ಬ್ರೋ, ಇಲ್ಲ ಬ್ರೋ ಹೋಗೋಣ ಬ್ರೋ, ಬನ್ನಿ ಬ್ರೋ ಅಂತ ಕರ್ಕೊಂಡು ಬರ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಹೋಗಲೇಬೇಕು. ಅದೇ ಗೊತ್ತಿಲ್ಲ, ಒಂಥರ ನೋಡಬೇಕು ಅಂತ ಅನಿಸ್ಬಿಟ್ಟಿದೆ. ಅದ್ರ ಬಗ್ಗೆ ತಿಳ್ಕೊಂಡಾಗಿಂದ ಎಲ್ಲ ಹೋಗಿ ನೋಡಲೇಬೇಕು. ಏನು ಇವರು ಮಾಸ್ಕ್ ಎಲ್ಲ ಹಾಕ್ಕೊಂಡು ಏನೋ ಮಾಡ್ತವ್ರೆ, ಅದೇನೇನು ಮಾಡ್ತಾರೋ ಏನು ಕಥೆನೋ ಒಂದು ಅರ್ಥ ಆಗ್ತಿಲ್ಲ. ಪೀಸ್, ಧನುಷ್ಕೋಡಿಗೆ ಬಾಯ್ ಬಾಯ್, ಮತ್ತೆ ಸಿಗೋಣ ಧನುಷ್ಕೋಡಿಗೆ. ಈ ಬ್ಯಾಗ್ ಒಂದು ಇಲ್ಲಿ ಮುಂದೆ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಹೋಗ್ತಾ ಇರೋದು 60ರಲ್ಲಿ, 110 120 ಹೋಗೋಷ್ಟು ವಿಂಡ್ ಬ್ಲಾಸ್ಟ್ ಹೊಡಿತಾ ಇದೆ ಗಾಳಿ ಇವಾಗ. ದೇವ್ಡ, ಗಾಡಿನೇ 500 kg ಇದೆ. ನಾವಿಬ್ಬರು ಅದಷ್ಟು ಏನಿಲ್ಲದ್ರೆ 300 kg ಇದೆ ವೆಯ್ಟು. ಅದನ್ನೇ ಈ ಗಾಳಿ ಅಷ್ಟು ತಳ್ಳುತ್ತಾ ಇದೆ ಅಂದರೆ ಲೆಕ್ಕ ಹಾಕಿ, ಇಷ್ಟು ಇದ್ದಿರೋಲ್ಲ. ಸೊ ಅದೇ ನಾನು ಡ್ರೋನ್ ತಂದಿಲ್ಲ. ಅಕಸ್ಮಾತ್ ಡ್ರೋನ್ ಏನಾದ್ರು ತಂದಿದ್ರೆ ಇಷ್ಟು ಗಾಳಿಗೆ ಅದು ಇರ್ತಾಯ್ತಾ ಅಂತ ನಂಗೆ ಡೌಟು. ಲೈಕ್ ಸ್ಟೇಬಲ್ ಆಗಿರೋದಾ ಅಂತ. ಇಷ್ಟು ಸ್ಟೇಬಲ್ ಕೆಪಾಸಿಟಿ ಕೊಟ್ಟಿರ್ತಾರೆ ಡ್ರೋನ್ಗೆ, ಇಲ್ಲೂ ಅಲ್ಲ. ಸೊ ಗೊತ್ತಿಲ್ಲ, ನಂಗೆ ಐಡಿಯಾ ಇಲ್ಲ. ನಿಮ್ಗೇನಾದ್ರೂ ಡ್ರೋನ್ಸ್ ಬಗ್ಗೆ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಗೋಸ್ಟ್ ಟೌನು ಅಂತ ಅದೇನು ಜಾಸ್ತಿ ದೂರ ಇಲ್ಲ ಮುಂದೆನೇ ಇದೆ. ಸೊ ಮನಿ
ಬೀಚ್ ಯಾವುದೋ ಬೀಚಲ್ಲಿ ಆಡಿದ್ರೆ ಯಾವ ಬೀಚ್ ಅಂತ ಗೊತ್ತಿಲ್ಲ, ಆದರೆ ಧನುಷ್ಕೋಡಿ ಬೀಚ್ ಅಂತ ಕರೆಯೋಣ ಅದನ್ನ ಅಷ್ಟೇ ಸದ್ಯಕ್ಕೆ. ಸೊ ಅದು ನೇಮು ಅದೇ ಇರ್ಬೋದು ಅನ್ಕೊತೀನಿ, ಕನ್ಫರ್ಮ್ ಇಲ್ಲ. ಬಟ್ ಚೆನ್ನಾಗಿತ್ತು ಅದ್ರ ಅಲೆಗಳು ಮಾತ್ರ. ಸೊ ಒಂದು ಟೈಮ್ ಲ್ಯಾಪ್ಸ್ ಹಾಕಿರ್ತೀನಿ, ಅದ್ರಲ್ಲಿ ನೋಡಿರ್ತೀರ. ಇದೆ ನೋಡಿ ಗೋಸ್ಟ್ ಟೌನ್ ಫುಲ್ ಆಗಿನ ಕಾಲ. ಸೊ ಅದರೊಳಗೆ ಹೋಗ್ಬೇಕು. ಹೆಂಗೆ ಹೋಗೋದು ಅದ್ರೊಳಗಡೆ? ಎಲ್ಲಾದರೂ ಪಾರ್ಕ್ ಮಾಡಬೇಕಲ್ಲ ಗಾಡಿನ. ಇದೇನಿದು ಫುಲ್ ಮುಚ್ಚೆ ಹೋಗ್ಬಿಟ್ಟಿದೆ ದೇವಸ್ಥಾನ ಮರಳಲ್ಲಿ. ಯಪ್ಪ ಸ್ವಾಮಿ ಹೇಳಿದ್ನಲ್ಲ ಗೋಸ್ಟ್ ಟೌನ್ ಹತ್ರ ಹೋಗ್ತೀವಿ. ಸೊ ಬಂದಿದ್ದೀವಿ. ಸೊ ಇದೆ ನೋಡ್ಬೋದು, ಫುಲ್ ದೇವಸ್ಥಾನ ಆಲ್ಮೋಸ್ಟ್ ಮರಳಲ್ಲಿ ಮುಚ್ಚೆ ಹೋಗ್ಬಿಟ್ಟಿದೆ ಅರ್ಧ. ಸೊ ಬನ್ನಿ ಒಳಗೋಣ. ಇಲ್ಲೇ ಫುಲ್ ಒಂದು ಊರಾಗ ಕೊಚ್ಕೊಂಡು ಹೋಗಿತ್ತು. ಚರ್ಚ್ ಕೂಡ ಇದೆ ಇಲ್ಲೊಂದು. ನೋಡು ಎಷ್ಟು ಮರಳಿದೆ ಅಂದರೆ ಯಪ್ಪ ಸ್ವಾಮಿ, ಕ್ರೇಜಿ ಆಗಿದೆ. ಇಲ್ಲಿ ನೋಡಿ, ಆಗಿನ ಕಾಲದ ಮನೆಗಳು ಹೆಂಗೆ ಹೊಡ್ಕೊಂಡು ಹೋಗಿದೆ ಅಂದರೆ ಅರ್ಧ ಭಾಗ ಆಗೋಗಿದೆ ಇಲ್ಲಿ ದೇವಸ್ಥಾನ. ಒಂದು ಊರೇ ಸ್ಮಶಾನ ಹೋಗಿದೆ. ದೇವಸ್ಥಾನ ಇದು, ಒಂದು ದೇವಸ್ಥಾನ ನೋಡಿ ಎಷ್ಟು ಬಿಲ್ಡಿಂಗ್ಗಳಿವೆ. ಇದೆಲ್ಲ ಮೇಲೆ ನೋಡಿದ್ರೆ ದೇವಸ್ಥಾನ ಇತ್ತು ಅನಿಸ್ತಿದೆ. ಗೋಪುರ ಎಷ್ಟು ಕೆಳಗಡೆ ಇರೋದು, ಹಿಂಗೆ ಹೋಗಿದೆ ಅಂದರೆ ಇವೆಲ್ಲ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎಷ್ಟು ಯಾವ ರೇಂಜ್ಗೆಲ್ಲ ಆಗಿದೆ ನೋಡ್ಬೋದು, ಕಾಣಿಸ್ತಿರುತ್ತೆ. 54 ವರ್ಷಕ್ಕೆ ಮುಂಚೆ ದೊಡ್ಡ ಸುನಾಮಿ ಬಂದು ಇಡೀ ಊರೇ ಕೊಚ್ಕೊಂಡು ಹೋಗಿದೆ. ಮಲಗಿದ್ದವರು, ಹಾಸ್ಪಿಟ್ಲು, ಚರ್ಚು, ದೇವಸ್ಥಾನ ಎಲ್ಲ ಇತ್ತು. ರಾತ್ರಿ ಮಲಗಿರೋರು ಹಂಗೆ ಪರ್ಮನೆಂಟಾಗಿ ಮಲ್ಕೊಳೋ ಥರ ಹೋಗ್ಬಿಟ್ಟು ಎಲ್ಲ ಪ್ರಕೃತಿ ನಿಯಮ, ಏನು ಮಾಡೋಕ್ಕಾಗಲ್ಲ. ಎಷ್ಟೆಷ್ಟು ಹೈಟಲ್ಲಿರೋದು, ಎಷ್ಟೆಷ್ಟು ಕುಳ್ಳು ಕಾಣಿಸ್ತಿದೆ ಅಂದರೆ ಮುಂದೆ ಒಂದೇನೋ ಒಂದು ಕಾಣಿಸ್ತಿದೆ, ಒಂದು ಬಿಲ್ಡಿಂಗ್ ಥರ. ಅದ್ರೊಳಗೆ ಹೋಗಿ ಬರೋಣ, ನೋಡೋಣ ಏನಿದೆ ಏನು ಅದು ಅಂತ. ಸೊ ಸ್ವಲ್ಪ ಎಕ್ಸೈಟಿಂಗ್, ಕ್ಯೂರಿಯಸ್ ಆಗಿದ್ದೀನಿ. ಸ್ವಲ್ಪ ನೋಡೋಣ. ಬೇರೆ ಸಖತ್ ಸ್ಮೆಲ್ ಬರ್ತಿದೆ ಅಲ್ಲಂತೂ. ಏನೋ ಇರುತ್ತೇನೋ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ದು, ನೋಡಿದ್ರೆ ಏನಾದರೂ ಏನಿಲ್ಲ, ಗಲೀಜ್ ಮಾಡಿ. ಸೊ ಇಷ್ಟೇ ಗೋಸ್ಟ್ ಟೌನು. ಇದ್ರದ್ದು ಸ್ಟೋರಿ ಟೈಪ್ ಮಾಡಿ. ಸೊ ಫುಲ್ ಇದರಲ್ಲಿ ಇರುತ್ತೆ, ಲಾಸ್ಟಲ್ಲಿ ಹಾಕಿರ್ತೀನಿ. ಟೈಪಿಂಗಲ್ಲಿ ಬರ್ತಾ ಇರೋದು ನೋಡ್ಕೊಬೋದು ನೀವು.
ಹೆಂಗಿತ್ಲಾ ಬಿಫೋರ್ ಆಫ್ಟರ್ ಹೆಂಗಿತ್ತು ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸೋಷಲ್ ಹೋಗ್ಬಿಟ್ಟ ನೋಡ್ಕೊಂಬರ್ತೀನಿ ಮೆಟ್ಲು ನೋಡ್ಕೊಂಬರ್ತೀನಿ ಅಂತ